ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು. ನಮ್ಮ ನೆಚ್ಚಿನ ನಾಯಕರಾದ ಶರತ್ ಬಚ್ಚೇಗೌಡರ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಎಲ್ಲ ನಮ್ಮ ಹೊಸಕೋಟೆ ಕ್ಷೇತ್ರದ ಎಲ್ಲ ಜನರಿಗೂ ನಮಸ್ಕಾರ ತಿಳಿಸುತ್ತಾ, ಈ ದಿನ ನಮ್ಮ ಶಾಸಕರಾದ ಜನಪ್ರಿಯ ಅತಿ ಎಲ್ಲಾ ಪ್ರೀತಿಸುವಂತ ನಾಯಕರಾದಂತಹ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ದಿನ ನಡೆಸುತ್ತಿದ್ದೇವೆ. 5,000 ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಊಟ ಮಾಡಿ ಹೋಗ್ತಾ ಇದ್ದಾರೆ. ಇವರು ನಮ್ಮ ಬೈರೇಗೌಡರು, ಶೇಖರ್ ಗೌಡ್ರು, ಸತೀಶ್ ಗೌಡ್ರು, ಮೊದಲಿಗೆ ಬಚ್ಚೇಗೌಡರು ದೊಡ್ಡವರಾದ ಅವರು ಸಹ ಎಲ್ಲರ ಆಶೀರ್ವಾದದಿಂದ ಈ ದಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷನೂ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅವರು ದೇವರು ಇನ್ನೂ ಹೆಚ್ಚಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋ ಅವಕಾಶ ಸಿಗಲಿ ಎಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ. ನಾವು SVG ಟೀಮಿನಿಂದ ಈ ದಿನ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿ ವರ್ಷ ಸೌಮ್ಯ ಮಧುರವರು ಈ ಕಾರ್ಯಕ್ರಮದ ಮೊದಲಿಗರಾಗಿ ಅವರ ಪ್ರೇರೇಪಣೆಯಿಂದ ನಡೀತಾ ಇದೆ. ಅವರು ನೆಕ್ಸ್ಟ್ ಅವರು ಶಾಸಕರಾಗಲಿ ಮತ್ತೆ ಮಿನಿಸ್ಟರ್ ಆಗಲಿ ಜನಪ್ರಿಯ ಮಂತ್ರಿ ಆಗಲಿ ಎಂದು ನಾವು ಆಶೀರ್ವದಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಹೊಸಕೋಟೆ ತಾಲೂಕಲ್ಲಿ ಮೊದಲನೇದಾಗಿ ನಮ್ಮ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಪ್ರಯುಕ್ತ ಹುಟ್ಟುಹಬ್ಬದ ಪ್ರಯುಕ್ತ 5,000 ಜನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದೇವೆ. ಅವರ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರ್ಲಿ. ಮುಂದೆ ಅವರು ನಮಗೆ ಮಿನಿಸ್ಟರ್ ಆಗ್ಬೇಕು ಅಂತ ನಮ್ಮ ಆಸೆ. ಅವರ ಕುಟುಂಬದವರಿಗೆ 100 ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ಕಣ್ಣು ದೃಷ್ಟಿ ಬೀಳ್ದಿರ ಕಾಪಾಡ್ಲಿ ಅಂತ ನಮ್ಮ ಆಸೆ. ನಮ್ಮ ತಾಲೂಕಿಗೆ ಈ ತರ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ತಾಲೂಕಿನ ಪುಣ್ಯ. ನಮ್ಮ ಮನೆ ಮಗನಾಗಿ, ನಮ್ಮ ತಾಲೂಕ ಮಗನಾಗಿ ನಾವು ಆಶೀರ್ವದಿಸುತ್ತೇವೆ. ವಿಶೇಷ ಅಂದ್ರೆ ನಮ್ಮೆಲ್ಲರಿಗೂ ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಪ್ರತಿ ವರ್ಷ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ಮಂತ್ರಿಯಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸ್ಲಿ ಅಂತ ಅವರಲ್ಲಿ ನಾವು ಬೇಡ್ಕೊಂತೀವಿ. ಹೊಸಕೋಟೆ ಜನತೆ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮತ್ತೆ ಮುಂದಕ್ಕೆ ಈಗಾಗಲೇ ನಮಗೆ 4 ವರ್ಷದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮ ಶಾಸಕರು ಮುಂದೇನು ಇದೇ ತರ ಶಾಸಕರಾಗಿ ಮಂತ್ರಿಗಳಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿ ಮಾಡ್ಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತೀರಿ. ಭಗವಂತ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಬೆಣಗಾನಹಳ್ಳಿ ಕುಟುಂಬದ ಎಲ್ಲರಿಗೂ, ನಮ್ಮ ಬೆಣಗಾನಹಳ್ಳಿ ಕುಟುಂಬದ ಅಣ್ಣಂದ್ರಿಗೂ ಮತ್ತು ನಮ್ಮ SPG ಟೀಮ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ DV ಬೈರೇಗೌಡ ಅಣ್ಣನವರು, ತಾಲೂಕಿನಲ್ಲಿ ಶೇಖರಣ್ಣ ಅವರು, ಸತೀಶ್ ಅಣ್ಣ ಅವರು, ಹಾಗೆ ಎಲ್ಲರಲ್ಲೂ ಮುಖ್ಯವಾಗಿ ನಮ್ಮ ಪ್ರತಿಭಾ ಶರತ್ ಬಚ್ಚೇಗೌಡ ಅಕ್ಕನವರು ನಮ್ಗೆಲ್ಲ ಸಹಕಾರ ಕೊಟ್ಟು ನಾವು ಹೊಸಕೋಟೆ ತಾಲೂಕಲ್ಲಿ ನಿಷ್ಠೆಯಾಗಿ ನಮ್ಮ ಶರತ್ ಅಣ್ಣನ ಗೆಲ್ಸಿ ಮುಂದಿನ ಚುನಾವಣೆಯನ್ನು ಅವ್ರನ್ನ ಮಂತ್ರಿಯನ್ನ ಮಾಡ್ಬೇಕಂತ ನಮ್ಗೆ ಆಸೆ. ಈಗ ಈ ಬಾರಿ ನಮ್ಮ ಶಾಸಕರು ಮಂತ್ರಿ ಆಗ್ಬೇಕನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಭಗವಂತನ ಕೃಪೆ ಅವ್ರ ಮೇಲೆ ಇರ್ಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತಾ ಇದೀವಿ. 5,000 ಜನಕ್ಕೆ ಮಾಡಿಸ್ತಾ ಇದೀವಿ. ಭಗವಂತ ನಮ್ಗಲ್ಲ, ನಮ್ಮ ಶಾಸಕರಿಗೆ, ಅವ್ರ ಕುಟುಂಬಕ್ಕೆ, ಬೆಣಗಾನಹಳ್ಳಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತಾ ಇದೀವಿ. ಮುಂದೇನು ಹೀಗೆ ನಮ್ಮ ಶಾಸಕರು ಇನ್ನ 25 ವರ್ಷ ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾಗಿರ್ಬೇಕಂತ ನಾವು ಬಯಸ್ತಾ ಇದೀವಿ. ಇದೇ ತರ ತಾಲೂಕಿನ ಎಲ್ಲಾ ಜನತೆಗೆ ನಮಸ್ಕಾರಗಳು. ನಮ್ಮ ನೆಚ್ಚಿನ ನಾಯಕರು, ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಬಚ್ಚೇಗೌಡರಿಗೆ ನಮ್ಮ ಇಡೀ ನಮ್ಮ ಜನಾಂಗ ತಾಲೂಕಿನಲ್ಲಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಶಾಸಕರು ಮತ್ತೆ ಮಂತ್ರಿಗಳಾಗಿ ಅವರು ನಮಗೆ ಸೇವೆಯನ್ನು ಸಲ್ಲಿಸಬೇಕು. ಇಡೀ ಜನ ಈಗ ಹೇಗೆ ಮಾಡ್ತಿದಾರೋ ಮುಂದೇನು ಅದೇ ತರ ಅವರು ಸೇವೆ ಸಲ್ಲಿಸ್ಕೊಂಡು ಅವರು ಇಡೀ ಕುಟುಂಬ ಬೆನೆಯನಹಳ್ಳಿ ಕುಟುಂಬದವರು ಮತ್ತೆ ಶರತ್ ಬಚ್ಚೇಗೌಡರು ಮತ್ತೆ ಅವರು ಮಿಸಸ್ ಆದ ಪ್ರತಿಭಾ ಶರತ್ ಬಚ್ಚೇಗೌಡರಿಗೂ ನಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞತೆಗಳು ಸಲ್ಲಿಸ್ತೀವಿ. ಹಾಗೆ ಮತ್ತೆ ಈಗ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಸೌಮ್ಯ ಮಧು ಅಣ್ಣವರು 4 ವರ್ಷದಿಂದ ಅನ್ನ ಸಂತರ್ಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಹಂಗೆ ಅವ್ರಿಗೂ ಶಕ್ತಿಯನ್ನು ಕೊಟ್ಟು ಆರೋಗ್ಯ ಆಯುಷ್ ಕೊಟ್ಟು ಅವ್ರು ಅದೇ ತರ ನಡ್ಕೊಂಡು ಅನ್ನದಾನವನ್ನು ಮಾಡ್ಕೊಂಡು ಹೋಗ್ಲಿ. ಮತ್ತೆ ನಮ್ಮ ಶಾಸಕರು ಇಡೀ ನಮ್ಮ ಮಂತ್ರಿಗಳಾಗಿ ಮುಂದೆ ನಮ್ಮ ತಾಲೂಕಿನ ನಮ್ಮ ಕರ್ನಾಟಕಕ್ಕೆ ಅವರು ಒಂದು ಹೆಸರಾಗಿ ಮಾಣಿಕ್ಯರಾಗಬೇಕು ಅಂತ ನಮ್ಮೆಲ್ಲರ ಆಶಿಸೆ ಇದೆ. ದೇವರು ಅವ್ರಿಗೆ ಆಯಸ್ಸು ಕೊಟ್ಟು ಆಶೀರ್ವಾದಿಸ್ಲಿ. ನಮ್ಮ ಗ್ರಾಮ ದೇವತೆಗಳು ಮತ್ತೆ ಅವರ ಮನೆ ದೇವರುಗಳು ಅವ್ರನ್ನ ಕಾಪಾಡ್ಕೊಂಡು ಬರ್ಬೇಕು ಅಂತ ನಾವೆಲ್ಲಾ ಹೆಣ್ಣು ಮಕ್ಕಳು ಮತ್ತೆ ನಮ್ಮ ತಾಲೂಕಿನ ಜನಾಂಗದವರು ಕೋರ್ಕೊಂತಾ ಇದೀವಿ.